ಹಲೋ ನಮಸ್ಕಾರ ಎಲ್ರಿಗೂ. ಸೊ ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಮೀಶೋಯಿಂದ ಕೆಲವೊಂದು ಐಟಮ್ಸನ್ನ ತರಿಸ್ಕೊಂಡಿದ್ದೆ, ಪ್ರಾಡಕ್ಟನ್ನು. ಅವುಗಳ ರಿವ್ಯೂ ಕೊಡಬೇಕು ಅಂತ ವಿಡಿಯೋ ಮಾಡಿದೆ. ತುಂಬ ದಿನ ಆಯಿತು ಲಾಗ್ ಮಾಡಿ. ಸೊ ಲಾಗ್ ಅಪ್ಲೋಡ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ನನಗೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ವಿಡಿಯೋ ಎಡಿಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇಷ್ಟು ದಿನ ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಸೊ ಬನ್ನಿ, ಹಾಗಿದ್ರೆ ಯಾವೆಲ್ಲ ಪ್ರಾಡಕ್ಟು ತೊಗೊಂಡಿದ್ದೀನಿ, ಏನೆಲ್ಲ ಐಟಮ್ಸ್ ಇದ್ದಾವೆ ಅಂತ ನೋಡೋಣ. ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಜೋಶಿ ಲಾಗ್ಸ್. ಸೊ ಇದು ನೋಡಿ, ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಧೀರಜ್ ಆಗಾಗ ಹಾಸ್ಪಿಟ್ಲ್ ಕೆಲಸದ ಮೇಲೆ ಬೇರೆ ಬೇರೆ ಊರಿಗೆಲ್ಲ ಹೋಗ್ತಿದ್ರು. ಸೊ ಹಾಗಾಗಿ ಓಲ್ಡ್ ಬ್ಯಾಗ್ ಹಾಳಾಗಿತ್ತು ಅಂತ ಇದೊಂದು ಬ್ಯಾಗ್ ತರಿಸ್ಕೊಂಡೆ. ತುಂಬ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಇದೆ. ಇದರಲ್ಲಿ 3 ಕಲರ್ಸ್ ಇದೆ, 4.1 ರೇಟಿಂಗ್ ಇದೆ. ಸೊ ಬೇಕು ಅಂದರೂ ತೊಗೋಬಹುದು. ಇದೆಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದು ನೋಡಿ, ಒಂದು ಮ್ಯಾಟ್ ತರಿಸ್ಕೊಂಡಿದ್ದೀನಿ. ಇವಾಗ ಲಾಗ್ ಮಾಡುವಾಗ ರೆಸಿಪೀಸ್ ಎಲ್ಲ ಮಾಡ್ತೀನಿ ಅಲ್ವಾ, ಹಾಗಾಗಿ ಒಳ್ಳೆ ಪ್ರೆಸೆಂಟೇಷನ್ಗೆ ಕೆಳಗಡೆ ಇಡಲಿಕ್ಕೆ ಅಂತ ಮ್ಯಾಟ್ ಬೇಕಾಗಿತ್ತು. ತುಂಬ ಕಡಿಮೆ ರೇಟು, 100 ರೂಪಿ ಒಳಗಡೆನೇ ಇದೆ. ಇದೇ ಮ್ಯಾಟನ್ನು ನೀವು ಡೈರೆಕ್ಟ್ ಶಾಪಲ್ಲಿ ತೊಗೊಳ್ತೀನಿ ಅಂದರೆ 250 300 ಒಳಗಡೆ ಅಂತೂ ಕೊಡೋದೇ ಇಲ್ಲ. ಸೊ ನೋಡಿ, ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ, 4.4 ಇದೆ, ಕಡಿಮೆ ರೇಟು. ಸೊ ಇದನ್ನು ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈ ಥರ ಇದರಲ್ಲಿ 4 ಡಿಸೈನ್ ಇದೆ, 4 ಡಿಸೈನ್ಸ್ ಇದೆ. ಈ ಥರ ಕೂಡ ನೀವು ಬೆಡ್ರೂಮಲ್ಲಿ, ಹಾಲಲ್ಲಿ ಅಥವಾ ಕಿಚನಲ್ಲಿ, ಡೈನಿಂಗ್ ಟೇಬಲಲ್ಲಿ ಈ ಥರ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಸೊ ಇದು ನೋಡಿ, ಥರ್ಡ್ ಒನ್ ರಿಂಗ್ ಲೈಟ್ ತೊಗೊಂಡಿದ್ದೀನಿ. ನಾನು ಮೊದಲೇ ಒಂದು ರಿಂಗ್ ಲೈಟ್ ತೊಗೊಂಡಿದ್ದೆ. ಸೊ ಅದು ತೊಗೊಂಡು 1-2 ತಿಂಗಳಿಗೇ ಹಾಳಾಗಿಬಿಡ್ತು. ಕ್ವಾಲಿಟಿನೂ ಅಷ್ಟೊಂದು ಏನೂ ಸರಿಯಾಗಿದ್ದಿದ್ದಿಲ್ಲ. ಇದನ್ನು ಇವಾಗ ಮೀಶೋದಲ್ಲಿ ತೊಗೊಂಡೆ, ಬಟ್ ಪ್ಯಾಕಿಂಗ್ ಚಲೋ ಇಲ್ಲ. ಪ್ಯಾಕಿಂಗ್ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಿಲ್ಲ. ಬಟ್ ರಿಂಗ್ ಲೈಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದು ಮೊದಲು ತೊಗೊಂಡಿದ್ದು ಇದಕ್ಕಿಂತ ಜಾಸ್ತಿ ಅಮೌಂಟಿಂದೇ ಇತ್ತು. ಬಟ್ ಅದನ್ನು ಒಂದು 3 ಮಂತ್ ಅಷ್ಟೇ ಯೂಸ್ ಮಾಡಿದ್ದು ನಾನು. ನೆಕ್ಸ್ಟ್ ತೋರಿಸ್ತೀನಿ ನೋಡಿ, ಆ ಥರ ಎಲ್ಲ ಮುರಿದು ಹಾಳಾಗಿಬಿಟ್ಟಿತ್ತು ಅದು. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಬೇಕಾಗಿತ್ತು ನನಗೆ ರಿಂಗ್ ಲೈಟ್. ಹಾಗಾಗಿ ತುಂಬ ಕಡಿಮೆ ಪ್ರೈಸ್ಗೆ, ಯಾವುದೂ ಇನ್ಕಮ್ ಇರದೆ ತುಂಬ ದುಡ್ಡು ಹಾಕಲಿಕ್ಕೂ ನನಗೂ ಇಷ್ಟ ಇರಲಿಲ್ಲ. ಹಾಗಾಗಿ ತುಂಬ ಕಡಿಮೆ ಪ್ರೈಸ್ಗೆ ರಿಂಗ್ ಲೈಟ್ ಸಿಗತ್ತೇನೋ ಸರ್ಚ್ ಮಾಡಿದೆ. ಸೊ ಸಿಕ್ತು, ತೊಗೊಂಡಿದ್ದೀನಿ. ಸ್ಟ್ಯಾಂಡ್ ಇತ್ತು, ಹಾಗಾಗಿ ನಾನು ಬರೀ ಲೈಟ್ ಅಷ್ಟೇ ತೊಗೊಂಡಿದ್ದೀನಿ. ಇದರಲ್ಲಿ 3 ಟೈಪ್ಸ್ ಲೈಟ್ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಅದು ಓಲ್ಡ್ ಏನಿತ್ತು ಅದನ್ನು ಕತ್ತೊಳಗೆ ಹಾಕೊಳ್ಳಿಕ್ಕೂ ಬರ್ತಾ ಇರಲಿಲ್ಲ. ಬಟ್ ಇದು ಬರುತ್ತೆ. ವಾರ್ಮ್ ಲೈಟ್, ಕೂಲ್ ವಾರ್ಮ್ ಲೈಟ್ ಅಂತ ತುಂಬ 3 ಶೇಡ್ಸ್ ಲೈಟ್ ಇದೆ. ತುಂಬ ಚೆನ್ನಾಗಿದೆ. ಸೊ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಇದು ಲೈಟು. ಸ್ಟಿಲ್ ನಾನು ಇವಾಗಲೂ ಕೂಡ ಲಾಗ್ಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಈ ಲೈಟನ್ನು. ವಿಡಿಯೋ ಶೂಟ್ ಮಾಡಲಿಕ್ಕೆ ಅಂತಲೇ ಅಲ್ಲ, ಸೊ ಯಾವುದಾದ್ರೂ ಫಂಕ್ಷನ್ಸು ಅಥವಾ ಏನಾದರೂ ಸರ್ಪ್ರೈಸ್ ಪಾರ್ಟೀಸ್ ಇದ್ದರೆ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಸೊ ಪರ್ಚೇಸ್ ಮಾಡ್ಬೋದು. ತುಂಬ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಇದಕ್ಕೂ ಕೂಡ 4.1 ರೇಟಿಂಗ್ ಇದೆ. ಸೊ ನೋಡಿ, ಬೇಕು ಅಂದರೆ ತಗೊಳ್ಳಿ. ನೋಡಿ, ಇದು ಈ ಥರ ಎಲ್ಲ ಕಟ್ ಆಗಿಬಿಟ್ಟಿದೆ. ಒಳಗಡೆ ನಟ್ ಸ್ಕ್ರೂ ಎಲ್ಲ ಕಾಣ್ತಾ ಇದೆ. ಸೊ ಫಿಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಬರೀ ಬೀಳ್ತಾ ಇತ್ತು. ಹಾಗಾಗಿ ಫೋನ್ ಎಲ್ಲಾದರೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯ. 4th ಒನ್ ಡ್ರೆಸ್ ಇದೆ. ಈ ಡ್ರೆಸ್ಸನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಬಿಗ್ ಬಾಸ್ 12 ಅಲ್ಲಿ ಕವಿತಾ ಗೌಡ ಹಾಗೂ ರಕ್ಷಿತಾ ಅವರು ಹಾಕೊಂಡಿದ್ರು ಅಲ್ವಾ, ಅದೇ ಥರ ಡ್ರೆಸ್ ಇದು. ಅದು ಬ್ಲ್ಯಾಕ್ ಕಲರ್ ಇಲ್ಲಿತ್ತು, ಇದು ಕ್ರೀಮ್ ಕಲರಲ್ಲಿ ತೊಗೊಂಡಿದ್ದೀನಿ ನಾನು. ಏನಕ್ಕೆ ಅಂದರೆ ನನ್ನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಇತ್ತು, ಹಾಗಾಗಿ ಕ್ರೀಮ್ ಕಲರ್ ತೊಗೊಂಡೆ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಏನು ಪ್ಯಾಂಟು, ಟೀ ಶರ್ಟು ಇದೆಲ್ಲ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ತುಂಬ ಸೆಕೆ ಇರುತ್ತೆ. ಸೊ ಈ ಥರ ಮನೆಯಲ್ಲಿ ಕೂಡ ಹಾಕೋಬೋದು ನೀವು. ಇಲ್ಲ ಅಥವಾ ಚಿಕ್ಕ ಪುಟ್ಟ ಪಾರ್ಟಿ, ಫಂಕ್ಷನ್, ಔಟಿಂಗ್, ಕಾಲೇಜ್, ಆಫೀಸ್ ಈ ಥರ ಮಲ್ಟಿಪರ್ಪಸ್ ಆಗಿ ನೀವು ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ. ಈ ಥರ ಕಸಿ ಕೊಟ್ಟಿರ್ತಾರೆ, ಇದನ್ನು ಹಿಂದೆ ಆದರೂ ಕಟ್ಕೋಬೋದು ಅಥವಾ ಈ ಥರ ಸ್ಟೈಲಾಗಿ ಮುಂದೆ ಆದ್ರೂ ನೀವು ಕಟ್ಕೋಬಹುದು. ಸೊ ನೆಕ್ ಡಿಸೈನ್ ನೋಡಿ, ವಿ ಶೇಪ್ ಇದೆ. ಸ್ಲೀವ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನೋಡಿ, ಇದಕ್ಕೆ 4.5 ರೇಟಿಂಗ್ ಇದೆ. ಸೊ ಇದರಲ್ಲಿ S ಇಂದ XXL ವರೆಗೂ ಸೈಜ್ ಇದೆ. 2 ಕಲರ್ ಇದೆ ಇದರಲ್ಲಿ.
ಸೊ ಇಷ್ಟೊಂದು ಲಾಂಗ್ ಬರುತ್ತೆ. ಇದ್ರೊಳಗಡೆ ನೀವು ಬೇಕು ಅಂದರೆ ಲೆಗಿನ್ಸ್ ಕೂಡ ಹಾಕೋಬಹುದು, ಬೇಡ ಅಂದರೆ ಹಾಗೇನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದೇ ಡ್ರೆಸ್ನೇ ನೀವು ಬೇರೆ ಆ್ಯಪಲ್ಲಿ ತೊಗೋತೀನಿ ಅಂದರೆ ಸೊ 500 ಒಳಗಡೆ ಅಂತೂ ಸಿಗೋದೇ ಇಲ್ಲ. ಸೊ ಇನ್ನೊಂದು ಪ್ರಾಡಕ್ಟು ಇದು ಐಸ್ದು ಪ್ಯಾಕ್ ತೊಗೊಳ್ತಾರಲ್ವ ಮುಖಕ್ಕೆ, ಸೊ ಅದಿದು. ನಾನೇನು ಮಾಡ್ತಾ ಇದ್ದೆ ಅಂದರೆ ಒಂದು ಗ್ಲಾಸಲ್ಲಿ ನೀರನ್ನು ಹಾಕಿ ಅದನ್ನು ಫ್ರೀಝರಲ್ಲಿ ಇಟ್ಟು ಮುಖಕ್ಕೆ ಮಸಾಜ್ ಥರ ಮಾಡ್ಕೊಳ್ತಾ ಇದ್ದೆ ಡೈಲಿ. ಬಟ್ ಇದನ್ನು ನಾನು ಮಿಶೋದಲ್ಲಿ ನೋಡಿದೆ, ತುಂಬ ಕಡಿಮೆ ರೇಟಿಗೆ ಈ ಥರ ತುಂಬ ಚೆನ್ನಾಗಿತ್ತು. ರಬ್ಬರ್ದಿದೆ ಇದು. ಸೊ ನೋಡಿ, ಈ ಥರ ಫೋಲ್ಡ್ ಕೂಡ ಮಾಡ್ಬೋದು ನೀವು. ಸ್ಮಾಲ್ನು ಮಾಡ್ಬೋದು, ಬಿಗ್ ಸೈಜ್ ಕೂಡ ಮಾಡ್ಬೋದು. ರಬ್ಬರ್ದಿದೆ ಇದು, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ದಪ್ಪ ಇದೆ ಕೈಯಲ್ಲಿ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಷ್ಟೊಂದು ಹೈಟ್ ಆಗುತ್ತೆ. ಇವಾಗೆಲ್ಲ ತುಂಬ ಜನ ಬ್ಯೂಟಿ ಕಾನ್ಸಿಯಸ್ ಆಗಿರೋದ್ರಿಂದ ಐಸ್ ಪ್ಯಾಕ್ ತುಂಬ ಜನ ಮಾಡ್ಕೊಳ್ತಾರೆ. ನೋಡಿ, ಈ ಥರ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು 1-2-3 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು, ನಿಮಗೆ ಇದರಲ್ಲಿ ಬೇಕು ಅಂತಂದರೆ ದಾಸವಾಳ ಎಲೆ ಅಥವಾ ತುಳಸಿ ಅಥವಾ ಮಿಂಟ್, ಪುದೀನ, ಅಲೋವೆರಾ, ಸ್ಕಿನ್ಗೆ ಯಾವುದೆಲ್ಲ ಒಳ್ಳೇದು ನೋಡಿ, ಕುಕುಂಬರ್. ಸೊ ಅದನ್ನೆಲ್ಲ ಈ ಥರ ನೀರಲ್ಲಿ ಕಟ್ ಮಾಡಿ ಹಾಕಿಬಿಟ್ಟು ಅದನ್ನು ಫ್ರೀಝರಲ್ಲಿ ಇಡಬೇಕು. ಅದು ಐಸ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಇನ್ನೊಂದು ಗ್ಲಾಸ್ ಅಷ್ಟು ನಾರ್ಮಲ್ ವಾಟ್ರ್ ಹಾಕಿ 1-2 ನಿಮಿಷ ಬಿಟ್ಬಿಟ್ಟು ಈ ಥರ ಫೇಶಿಯಲ್ ಥರ ಮುಖನ ಅದರೊಳಗೆ ಅದ್ದೋದ್ರಿಂದ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಸ್ಕಿನ್ ಕೂಡ ಟೈಟ್ ಆಗುತ್ತೆ. ಯೂಸ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಾಡಕ್ಟನ್ನು ಅಂಡರ್ 500 ರುಪೀಸ್ ಒಳಗಡೆನೆ ನಾನು ತೊಗೊಂಡಿದ್ದೀನಿ. ಸೊ ನಿಮಗೂ ಕೂಡ ಇವೆಲ್ಲ ಪ್ರಾಡಕ್ಟ್ ಬೇಕು ಅಂದರೆ ಇವೆಲ್ಲದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬಹುದು. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಸುಮ್ಮನೆ ಡೈಲಿ ಲಾಗ್ಸ್ ಹಾಕೋದು ಅಲ್ಲ. ಸೊ ವಿಡಿಯೋಸ್ ಹಾಕಿದರೆ ಅದರಿಂದ ನಿಮಗೂ ನೋಡಲಿಕ್ಕೆ ಇಂಟ್ರೆಸ್ಟ್ ಬರಬೇಕು. ಅದರಲ್ಲಿ ಏನಾದರೂ ವಿಷಯ ಇರಬೇಕು ತಿಳ್ಕೊಳ್ಳುವಂಥದ್ದು ಅಥವಾ ಏನಾದರೂ ಮಾಡುವಂಥದ್ದು ಇರಬೇಕು. ಸೊ ಹಾಗಾಗಿ ನನಗೆ ಸುಮ್ಮನೆ ವಿಡಿಯೋ ಹಾಕಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಹಾಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಲಾಸ್ಟ್ ಮೇನದ್ದು ಗೀ ಬತ್ತಿ ಅಂತ. ಸೊ ಬಟ್ ಇದು ಗೀಯಿಂದ ಮಾಡಿದ್ದಲ್ಲ, ಮೇನದ್ಲಿಂತ್ರ ಮಾಡಿದ್ದಾರೆ. ಇದ್ರೊಳಗಡೆ ಬತ್ತಿನೇ ಇದೆ, ಬಟ್ ಇದು ಗೀದಲ್ಲ, ಮೇನದಿಂದ ಮಾಡಿರೋದು. ತುಪ್ಪದ್ದು ಕೋಟಿಂಗ್ ಕೊಟ್ಟಿದ್ದಾರೆ. ಸ್ಮೆಲ್ ತುಪ್ಪದ್ದೇ ಬರುತ್ತೆ. ಪೂಜೆಗೆ ಮಾಡಲಿಕ್ಕೆಲ್ಲ ಇದು ಅಷ್ಟೊಂದು ಯೋಗ್ಯ ಅಲ್ಲ. ಪೂಜೆಗೆಲ್ಲ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಇದನ್ನು. ಬಟ್ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡಬಹುದು ಅಥವಾ ದೀಪಾವಳಿ ಫೋಟೋಶೂಟ್ ಈ ಥರ ಏನಾದರೂ ಯೂಸ್ ಮಾಡಬಹುದು. ನನಗೇನು ಇದು ಇಷ್ಟ ಆಗಲಿಲ್ಲ. ಕಾಂಬೋ ಬರುತ್ತೆ, 2 ಬಾಕ್ಸ್ ಇರುತ್ತೆ. ಒಂದು ಬಾಕ್ಸಲ್ಲಿ 50 ಪೀಸ್ ಇರುತ್ತೆ ಇದು. ಸೊ ನಿಮಗೆ ಈ ಎಲ್ಲ ಐಟಮ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಸತಿ ಹೋಗ್ಬಿಟ್ಟು ಚೆಕ್ ಮಾಡಿ.